ಪ್ರೇಮ್ ಸರ್ ಹತ್ರ ನಾನು 3-4 ವರ್ಷದಿಂದಾನು ಕೇಳ್ತಾ ಇದ್ದೆ ಮೇಡಮ್, ನಾವು ಬರೀಬೇಕು ಸಿನಿಮಾ ಅಂತ ಅಂದ್ಬಿಟ್ಟು. ಅವ್ರ ಜೊತೆ ನಾನು ಮೇಕರವೇ ಹೀರೋ ರಾಣಾ ಅವರಿಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಆ ಟೈಮಲ್ಲಿ ಪ್ರೇಮ್ ಸರ್ನ ಮೀಟ್ ಮಾಡಿ ಹೋಗಿ ಕತೆ ಹೇಳಿ, ಚೆನ್ನಾಗಿ ಮಾತಾಡ್ತಿದ್ವ, ಏನ್ ಮಾಡ್ತಿದ್ದೆ ಇದಕ್ಕೂ ಮುಂಚೆ ಅಂತ. ಸರ್ ಡೈಲಾಗ್ ರೈಟರ್ ಸರ್ ಅಂತ ಅಂದೆ. ಒಂದ್ 2 ಸೀನ್ ಬರೀತೀಯ, ವರ್ಕ್ ಮಾಡ್ತೀಯ ಅಂತ ಅಂದ್ರು. ಪ್ರೇಮ್ ಸರ್ ಕೇಳ್ತಾ ಇದಾರೆ ಅಂತಾರೆ, ಅದಕ್ಕಿಂತ ದೊಡ್ಡ ವಿಚಾರ ಇನ್ನೇನಿದೆ. ಆಮೇಲೆ ಹೀರೋ ಸರ್, ಧ್ರುವ ಸರ್ ನಂಗೆ ಪರ್ಸನಲಿ ತುಂಬಾ ಇಷ್ಟ. ಈಗ ಆಕ್ಟ್ರಿಂಗ್ ಡೈರೆಕ್ಟರ್, ಈ ಕಡೆ ಆಕ್ಷನ್ ಪ್ರಿನ್ಸ್ ಅಂತ ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಜರ್ನಿ ಶುರುವಾಯ್ತು. ಯಾಕೆ ಬರವಣಿಗೆಗೆ ಬರಬೇಕು ಅಂತ ಅನ್ಸುತ್ತೆ? ಯಾವ ಟೈಮಲ್ಲಿ ಅಂತ ಅಂದ್ರೆ ಬೇರೆ ಬೇರೆ ಅವಕಾಶಗಳಿತ್ತು, ಸೊ ಯಾಕೆ ಬರವಣಿಗೆಯನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಸುತ್ತೆ ಕ್ರಾಂತಿ ಅವರಿಗೆ? ಅದು ವಿಧಿಲಿಖಿತ ಮೇಡಮ್. ನಾನು ನಿಮ್ ತರ ಆಂಕರ್ ಆಗ್ಬೇಕು ಅಂತಾನೆ ಬಂದಿದ್ದು. ಅಲ್ಲಿಂದ ನಾನು ಟ್ರೈನಿಂಗ್ ಎಲ್ಲ ಮಾಡಿ ಆಮೇಲೆ ಸಿನಿಮಾ ಕಡೆ ಒಂದ್ಸಲ ಒಲವು ಎಳೀತು. ಸಿನಿಮಾ ಲಿಂಕ್ಗಳು ಚೆನ್ನಾಗಿ ಸಿಕ್ತು. ಆ ತರವಂತ ಒಂದು ಸಿನಿಮಾ ಅಲ್ಲಿ ಅಚಾನಕ್ ಡೈರೆಕ್ಟರ್ ಸಿಕ್ಕಿದ್ರು ನನಗೆ. ಅಲ್ಲಿಂದ ಅವ್ರ ಜೊತೆ ಸಿನಿಮಾ ಜರ್ನಿಗಳು ಶುರುವಾಯ್ತು. ಹಾಗೆ ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ, ಅಲ್ಲಿಂದ ಬಂದು ಕೀರ್ತಿ ಅಂತ ಅನ್ನೋಂತಕರ ಡೈರೆಕ್ಟರ್ ಅವ್ರು ಬಂದ್ಬಿಟ್ಟು, ನೀನ್ ಚೆನ್ನಾಗಿ ಮಾತಾಡ್ತೀವಿ ಮಗ, ನೀನ್ ಯಾಕೆ ಡೈಲಾಗ್ ಬರೀಬಾರ್ದು ಅಂತೆ, ಸುಮ್ಮನೆ ಹೋಗೋಣ ನಾವೆಲ್ಲ ಇಲ್ಲಿ ಬರೆಯಾಕೈತದೆ ಅಂತ ನಾವು ಅವ್ರ ಜೊತೆ ಮಾತಾಡ್ತಿದ್ದು. ಬಾ ನಾನು ಹೇಳ್ಕೊಡ್ತೀನಿ ಅಂತ ಅವ್ರೊಂದಷ್ಟು ಟೀಚ್ ಮಾಡಿ, ಹೀಗೆ ಬರ್ತಾ ಒಬ್ಬೊಬ್ರು ನಮ್ಮ ಸರ್ಕಲ್ ಅಲ್ಲಿ ಚೆನ್ನಾಗಿ ಬರೀತಾನೆ ಅಂತ ಎಲ್ಲ ಅವ್ರವ್ರು ಅಪ್ರಿಶಿಯೇಟ್ ಮಾಡಿ ಬೆಂತಟ್ಟಿ ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಿಲ್ಸಿದ್ದಾರೆ.